ಮೊದಲು ಗುರುವಿನಿಂದ ಉಪದೇಶವನ್ನು ಪಡೆಯಬೇಕು. ಈಗಿನ ಕಾಲದಲ್ಲಿ ಅನೇಕ ಮಂದಿ ನಾವು ಭಾಳಷ್ಟು ವೇದಾಂತ ಓದಿಬಿಟ್ಟಿದ್ದೇವ್ರಿ ಅಂತಾರೆ. ನೀವು ವೇದಾಂತ ಓದಿದ್ದರಿಂದ ನಿಮಗೇನು ಫಲ ಬರುವುದಿಲ್ಲ. ಗುರುವಿನ ಮುಖಾಂತರ ಉಪದೇಶ ನಿಮಗೆ ಆದರೆ ಮಾತ್ರ ಅದು ನಿಮಗೆ ಫಲ ಬರುವುದು. ನೀವಾಗಿ ನಾವು ವೇದಾಂತ ಓದಿಬಿಟ್ಟಿದ್ದೇವೆ, ಅನುವಾದಗಳು ಓದಿಬಿಟ್ಟಿದ್ದೇವೆ, ಸಿ ಡಿಗಳು ಕೇಳ್ತಾ ಇದ್ದೇವೆ. ಈ ಸಿ ಡಿ ಕೇಳಿದ್ದರಿಂದ, ಅನುವಾದ ಪುಸ್ತಕ ಓದಿದ್ದರಿಂದ ನೀವು ಬ್ರಹ್ಮಜ್ಞಾನ ಬರುತ್ತೆ ಅಂತ ತಿಳ್ಕೊಂಡ್ರೆ ಅದು ಮಿಥ್ಯ. ಅದು ಏನು ಬರುವುದಿಲ್ಲ. ಅದು ಬರಬೇಕಾದರೆ ಸರಿಯಾದ ಗುರುವಿನಿಂದ ಉಪದೇಶವನ್ನು ಪಡೆಯಬೇಕು. ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತತ್ವದರ್ಶಿಗಳಾದ ಜ್ಞಾನಿಗಳು ನಿನಗೆ ಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅವರು ಉಪದೇಶ ಮಾಡಿದ ರೀತಿಯಲ್ಲಿ ನೀನು ಸಾಧನೆ ಮಾಡಿ ಜ್ಞಾನವನ್ನು ಪಡೆಯಬೇಕು ಅಂತ ಹೇಳಿ. ಹಾಗಾಗಿ ನಿಶ್ಚಿತ್ಯ ವಾಚಾ ಗುರೋ, ಗುರುವಿನ ಉಪದೇಶದಂತೆ ಸಾಧನಾನುಷ್ಠಾನವನ್ನು ಮಾಡಿ ಯಾವನು ಬ್ರಹ್ಮಜ್ಞಾನವನ್ನು ಪಡೆದಿರ್ತಾನೋ ಅಂಥವನಿಗೆ ಕರ್ಮಫಲ ಅಂತನ್ನುವುದು ಅಂಟಿಕೊಳ್ಳುವುದಿಲ್ಲ. ಭೂತಂ ಭಾವಿತ ದುಷ್ಕೃತಂ ಪ್ರದಹತ ಸಂವಿನ್ಮಯೇ ಪಾವಕೆ.